ನಮ್ಮ ನಾಗಲೋಕಕ್ಕೆ ಅಂಟಿರುವ ಘೋರವಾದ ಶಾಪ ವಿಮೋಚನೆಗೆ ನೀನಿಟ್ಟ ದಿಟ್ಟ ಹೆಜ್ಜೆಗಾಗಿ ನಿನಗಿದು ಪುಷ್ಪಾರ್ಚನೆ. ನೀನು ನಮ್ಮ ನಾಗಲೋಕಕ್ಕೆ ಅಪ್ರತಿಮ ವೀರೆ, ಅಪ್ರತಿಮ ವೀರೆ. ಯಾಕೆ ಯಾಕೆಲ್ರು ಮೌನವಾಗಿದ್ದೀರಾ? ಒಪ್ಕೋತಾ ಇರ್ಲಿಲ್ಲ ಅಲ್ವಾ? ಯಾಕೆಂದ್ರೆ ಅವಳು ನೀವ್ ಹೆತ್ತಿರೋಳು. ಅವಳ ನೋವು ನಿಮ್ ನೋವು ಆಗಿರ್ತಿತ್ತು. ಅವಳಿಗೆ ಮೋಸ ಮಾಡ್ದವನ್ ಕೊರಳು ಪಟ್ಟಿ ಹಿಡ್ಕೊಂಡು ನ್ಯಾಯ ಕೇಳ್ತಾ ಇದ್ರಿ. ಆದ್ರೆ ನಾನು ಒಂಟಿ. ನನ್ನ ಪ್ರೀತಿನ ಉಳಿಸ್ಕೊಳಕ್ಕೆ, ನನ್ನ ನೋವನ್ನ ಮರೆಯಕ್ಕೆ ನನ್ನ ಒಬ್ಳೆ ಹೋರಾಡ್ಬೇಕು ಅಲ್ವಾ? ಇಲ್ಲ, ಸಾಕು. ನನಗ್ ನಿಮ್ ಸಹವಾಸನೆ ಬೇಡ. ಬಿಟ್ಬಿಡಿ, ನನ್ನ ಬಿಟ್ಬಿಡಿ. ಶಿವಾನಿ, ದಯವಿಟ್ಟು ನನ್ ಬಿಟ್ಟು ಹೋಗ್ಬೇಡ. ನಾನ್ ದುಡುಕಿರಬಹುದು, ನಾನ್ ತಪ್ಪು ಮಾಡಿರಬಹುದು, ಆದ್ರೆ ನನ್ನ ಪ್ರೀತಿ ನಾನು ಕಾಪಾಡ್ಕೋಬೇಕಾಗಿತ್ತು. ಜೊತೆಗೆ ನನ್ನ ಪ್ರೀತಿನ ಸಾಯಿಸ್ಬೇಕಿತ್ತು ಅಲ್ವಾ? ನಿನ್ನ ಪ್ರೀತಿ ನಾನು ಶಿವಾನಿ. ನೀನಾಗೋಕೆ ಸಾಧ್ಯನೇ ಇಲ್ಲ. ಮತ್ತೆ ವಾದ ಮಾಡ್ಬೇಡ ತ್ರಿಶೂಲ್. ನನ್ ಸಂಪೂರ್ಣವಾಗಿ ಸೋತೋಗಿದ್ದೀನಿ. ನಿನ್ ದಮ್ಮಯ್ಯ ಅಂತೀನಿ. ನನ್ನನ್ನ ಬಿಟ್ಬಿಡು, ನನ್ನನ್ನ ಬಿಟ್ಬಿಡು. ಶಿವಾನಿ, ನನ್ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ಅದಕ್ಕಿಂತ ಒಂದು ಪಟ್ಟ ಹೆಚ್ಚು ನನ್ನ ತ್ರಿವಿಕ್ರಮ್ನ ಪ್ರೀತಿಸ್ತಾ ಇದ್ದೀನಿ. ನನಗೆ ಅವರೇ ಮುಖ್ಯ. ಶಿವಾನಿ ಪ್ಲೀಸ್. ನೀನ್ ಈಗಾಗ್ಲೇ ಕೊಟ್ಟಿರೋ ನೋವು ಸಾಕು ನನಗೆ. ಮತ್ತಷ್ಟು ನೋವು ಕೊಡ್ಬೇಡ ನನಗೆ. ಶಿವಾನಿ, ಒಂದೇ ಒಂದು ಅವಕಾಶ ಕೊಡು. ನನ್ನ ಉಸಿರಿನ ತರ ನೀನು ನೋಡ್ಕೋತೀನಿ. ಈಗ ನನ್ನ ಉಸಿರು ನಿಲ್ಬೇಕಾ? ಶಿವಾನಿ, ಬಿಡ್ತೋನು ಯಾಕಾಗಲ್ಲ ಮಾತಾಡ್ತೀಯಾ? ಈಗ ನೀನ್ ನನ್ ಬಿಡ್ಲಿಲ್ಲ ಅಂದ್ರೆ ಅದೇ ಆಗೋದು. ಹೆಣ್ಣಿನ ಪಾಲ್ಗೆ ಮಾಂಗಲ್ಯ ಅನ್ನೋದು ಬಂಧ ಆಗುತ್ತೆ, ಆದ್ರೆ ನನ್ನ ಪಾಲಿಗೆ ಬಂಧನ ಆಗ್ಬಿಡ್ತು. ಶಿವಾನಿ, ಒಂದೇ ಒಂದು ಸಾರಿ ಹೇಳಿ ಬಿಡಲೆ ಹೋಗು ಮುನ್ನ, ಎದೆಯ ಪರದೆ ಮೇಲೆ ಸವಿದ ನೆನಪು ಸವೆಯೋ ಮುನ್ನ, ಆ ದೇವರು ಕೊನೆ ಸಾಲನು ಕಣ್ಣೀರಲೇ ಬರೆದಂತಿದೆ. ಸಾಕು ಸಾಕು ಸಾಕಿನ್ನು, ಈ ಜೀವಕ್ಕೆ ನೀನೇ ಬೇಕಿನ್ನು. ಎಲ್ಲ ಕಳ್ಕೊಂಡೆ ಅಜ್ಜಿ, ಎಲ್ಲ ಕಳ್ಕೊಂಡೆ. ನೀ ನನಗೆ ಮೊದಲನೇ ಸತಿ ಸಿಕ್ಕಾಗ್ಲೇ ಹೇಳಿದ್ದೆ ಶಿವಾಯಿ ನನ್ನಿಂದ ದೂರ ಆಗ್ತಾಳೆ ಅಂತ. ಶಿವಾಯಿ ನನ್ನಿಂದ ದೂರ ಹೊರಟೋದ್ಲು ಅಜ್ಜಿ. ಆ ತ್ರಿಶೂಲು ಶಿವಾಯಿ ನನ್ನಿಂದ ಕಿತ್ಕೊಂಡ್ಬಿಟ್ಟ ಅಜ್ಜಿ, ಕಿತ್ಕೊಂಡ್ಬಿಟ್ಟ. ಇವತ್ತು ಹೀಗಾಗುತ್ತೆ ಅಂತಾನೆ ನೀನ್ ನನಗೆ ಅವತ್ತೇ ಶಕ್ತಿ ತುಂಬಿ ಸಹಾಯ ಮಾಡಕ್ ಹೊರಟಿದ್ದೆ. ಆದ್ರೆ ನಾನು ನಿನ್ನ ಸಾಯಿಸ್ಬಿಟ್ಟೆ ಅಜ್ಜಿ. ನಾನು ದುಡುಕ್ಬಿಟ್ಟೆ. ಆದ್ರೆ ಸಾಯೋ ಕೊನೆ ಕ್ಷಣದಲ್ಲೂ ಮೊಮ್ಮಗನೇ ನಿನ್ಗೇನು ಸತ್ಯ ಹೇಳ್ಬೇಕು ಅಂತಿದ್ದೆ. ಆದ್ರೆ ನಾನು ಯಾವುದನ್ನು ಕೇಳಿಸ್ಕೊಳ್ಳಿಲ್ಲ. ಅದಕ್ಕೆ ಇವತ್ತು ಇಂಥ ಶಿಕ್ಷೆ ಕೊಟ್ಟಿದ್ಯಾ. ನೋಡಜ್ಜಿ,
ನಿಮ್ಮ ಮೊಮ್ಮಗ ಎಲ್ಲ ಕಳ್ಕೊಂಡು ಹೇಗ್ ಕೂತಿದ್ದಾನೆ ಅಂತ ನೋಡು. ನೋಡಜ್ಜಿ, ನೀನ್ ಇದನ್ನ ತಾನೇ ಬಯಸಿದ್ದು. ನನ್ ಸೋಲದ್ ನಿಂಗೆ ಇಷ್ಟ ಆಗಿತ್ತಲ್ವಾ, ಅದಕ್ಕೆ ಇಂಥ ಪನಿಷ್ಮೆಂಟ್ ಕೊಡ್ತಾ ಇದೀಯ. ಇವಾಗ ನಿನ್ ಖುಷಿ ಆಗ್ತಿರ್ಬೇಕಲ್ಲ, ಇವಾಗ ನಂದು ಅಂತ ಏನೂ ಇಲ್ಲ, ಏನೂ ಇಲ್ಲ. ಖಾಲಿ ಕೈ ದಾಸ ನಾನು. ನಾನೀಗ ಅಳ್ತಾ ಇರೋದ್ ನೋಡಿ ನಿನಗ್ ಮೇಲಿಂದ ಖುಷಿ ಆಗ್ತಿರ್ಬೇಕಲ್ಲ, ಖುಷಿ ಪಡ್ತಿರ್ತೀಯಲ್ಲ ಅಜ್ಜಿ. ಮಾತಾಡಜ್ಜಿ, ಮಾತಾಡು. ಬಾ ಶಿವಾನಿ, ನಿನ್ನ ಬರುವಿಕೆಗಾಗಿಯೇ ನಾನು ಕಾಯುತ್ತಿದ್ದೆ. ನಾನು ಮಾತ್ರವಲ್ಲ, ಇಡೀ ನಾಗ ಸಂಕುಲವೇ ಈ ಕ್ಷಣಕ್ಕೋಸ್ಕರ ಕಾಯುತ್ತಿದೆ. ಓಂ ನಮಃ ಶಿವಾಯ. ಗುರುಗಳೇ, ನಮ್ಮ ಶಿವಾನಿ ಆದಿಶೇಷನನ್ನು ವರಿಸಿ ನಮ್ಮ ನಾಗಲೋಕಕ್ಕೆ ಮರಳಿ ಬಂದಿದ್ದಾಳೆ. ನನ್ನ ನಂಬಿಕೆಯನ್ನು ಹುಸಿ ಮಾಡಲಿಲ್ಲ, ಸಾಧಿಸಿಬಿಟ್ಟೆ ಶಿವಾನಿ, ಸಾಧಿಸಿಬಿಟ್ಟೆ. ಹೌದು ಗುರುದೇವ, ಶಿವಾನಿಯ ಕೊರಳಲ್ಲಿರುವ ಆ ಮಾಂಗಲ್ಯ ನಮ್ಮ ಈ ನಾಗಲೋಕಕ್ಕೆ ಅಂಟಿರುವ ಘೋರವಾದ ಶಾಪ ದೂರವಾಗುವ ಸೂಚನೆಯನ್ನು ನೀಡುತ್ತಿದೆ. ಪರಮೇಶ್ವರ, ನಿನ್ನ ಆಶೀರ್ವಾದದಿಂದ ನಮ್ಮ ಶಿವಾನಿ ಮಹತ್ತರವಾದ ಕಾರ್ಯವನ್ನು ಮಾಡಿ ಮುಗಿಸಿದ್ದಾಳೆ. ಶಿವಾನಿ, ನನ್ನ ಕಂದ ಆದಿಶೇಷನನ್ನು ಮರಳಿ ನಾಗಲೋಕಕ್ಕೆ ಕರೆತರುವುದಕ್ಕಾಗಿ ನಮ್ಮ ನಾಗಲೋಕಕ್ಕೆ ಅಂಟಿರುವ ಘೋರವಾದ ಶಾಪ ವಿಮೋಚನೆಗೆ ನೀನಿಟ್ಟ ದಿಟ್ಟ ಹೆಜ್ಜೆಗಾಗಿ ನಿನಗಿದು ಪುಷ್ಪಾರ್ಚನೆ. ಶಿವಾನಿ, ಏಕೆ ಕಣ್ಣೀರು? ನನ್ನನ್ನು ಕ್ಷಮಿಸಿ ಬಿಡಿ ನಾಗಮಾತ, ನನ್ನನ್ನು ಕ್ಷಮಿಸಿ ಬಿಡಿ. ಏನಾಯಿತು ಶಿವಾನಿ? ಏಕೆ ಕ್ಷಮೆಯನ್ನು ಕೇಳುತ್ತಿರುವೆ? ಒಬ್ಬಳೇ ಬಂದಿರುವುದಕ್ಕಾಗಿ ಕ್ಷಮೆ ಕೇಳುತ್ತಿರುವೆಯಾ ಶಿವಾನಿ? ನಾನು ಆಗಲೇ ಕೇಳಬೇಕೆಂದುಕೊಂಡೆ. ಆದಿಶೇಷ ಎಲ್ಲಿ? ನಿನ್ನ ಜೊತೆ ಆತನನ್ನೇಕೆ ಕರೆತರಲಿಲ್ಲ? ನನ್ನ ಕಂದ ಆದಿಶೇಷ ಮರಳಿ ನಾಗಲೋಕಕ್ಕೆ ಬರುತ್ತಾನೆ ಅಲ್ಲವೇ? ಗೊತ್ತಿಲ್ಲ ನಾಗಮಾತ. ಇದೇನು ಶಿವಾನಿ, ಹೀಗೆ ಹೇಳುತ್ತಿರುವೆ? ಉತ್ತರ ಕೊಡು ಶಿವಾನಿ. ಕಣ್ಣೀರು ಯಾವತ್ತಿದ್ದರೂ ಮೌನವೇ. ಅದರಿಂದ ಯಾವ ಉತ್ತರವೂ ಪಡೆಯಲು ಸಾಧ್ಯವಿಲ್ಲ. ನಿನ್ನ ಆದಿಶೇಷನ ವಿವಾಹ ಜರುಗಿದ ಮೇಲೆ ಅವನು ನಿನ್ನೊಡನೆ ಬರಬೇಕಲ್ಲವೇ? ಅದು ವಿವಾಹ ಆಗಿದ್ದರೆ, ಅಂದರೆ ಆದಿಶೇಷನ ಜೊತೆ
ನನ್ನ ವಿವಾಹ ಜರುಗಲಿಲ್ಲ. ತಮಾಷೆ ಬೇಡ ಶಿವಾನಿ. ನಾನು ಹೇಳುತ್ತಿರುವುದು ಸತ್ಯ ನಾಗಮಾತ. ನಾನು ಆದಿಶೇಷನನ್ನು ವಿವಾಹವಾಗಲಿಲ್ಲ. ಹಾಗಾದರೆ ನಿನ್ನ ಕೊರಳಿನಲ್ಲಿ ಮಾಂಗಲ್ಯ ಹೇಗೆ ಬಂತು? ಇದು ಆದಿಶೇಷ ಧಾರಣೆ ಮಾಡಿರುವ ಮಾಂಗಲ್ಯ ಅಲ್ಲವೇ? ಅಲ್ಲ, ಮತ್ಯಾರು ಅದನ್ನು ಕಟ್ಟಿದ್ದು? ತ್ರಿಶೂಲ. ಮಾ ಮಾವ, ಅಮ್ಮ, ಮಾ ಅಜಯ್, ಇದೇನಿದು? ಎಂತಹ ಅಚಾತುರ್ಯವಾಗಿ ಹೋಯಿತು. ಏಕೆ ಹೀಗೆ ಮಾಡಿದೆ ಶಿವಾನಿ? ಏಕೆ? ನಾಗಮಾತ, ಇದಾವುದನ್ನು ನಾನು ಮಾಡಿದ್ದಲ್ಲ. ಎಲ್ಲವೂ ನನ್ನ ಕೈ ಮೀರಿ ನಡೆದು ಹೋಯಿತು. ನಾಗಲೋಕದ ವಿಶೇಷ ಶಕ್ತಿಯನ್ನು ಹೊಂದಿರುವ ನೀನು ಆಡುತ್ತಿರುವ ಮಾತಾ ಇದು? ವಿವಾಹದ ಶಾಸ್ತ್ರಗಳೆಲ್ಲವೂ ಸರಿಯಾಗಿಯೇ ನಡೆಯದಿದೆ ಎಂದು ಹೇಳಿದ್ದೇ ಇಲ್ಲವೇ? ಮತ್ತೆ ಇದು ಮೊದಲು ಎಲ್ಲವೂ ಸರಿಯಾಗಿಯೇ ನಡೆಯುತ್ತಿತ್ತು. ನಾನು ಹಸೆ ಮಣೆ ಮೇಲೆ ಕೂತಾಗಲು ಎಲ್ಲವೂ ನಾನು ಅಂದುಕೊಂಡಂತೆಯೇ ನಡೆಯುತ್ತಿತ್ತು. ಆದರೆ ಮಾಂಗಲ್ಯ ಧಾರಣೆ ಸಮಯದಲ್ಲಿ ಏನಾಯಿತು ಶಿವಾನಿ? ಗೊತ್ತಿಲ್ಲ ನಾಗಮಾತ. ತ್ರಿವಿಕ್ರಮ ಕಟ್ಟಬೇಕಾದ ತಾಳಿಯನ್ನು ತ್ರಿಶೂಲ ನನ್ನ ಕೊಳ್ಳಿಗೆ ಕಟ್ಟಿದ.
ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನಿನಗೆ ಎಲ್ಲರ ನೆನಪುಗಳನ್ನು ಅಳಿಸಿ ಹಾಕುವ ಶಕ್ತಿ ಇದ್ದರೂ ನೀನೇಕೆ ಅದರ ಪ್ರಯೋಗ ಮಾಡಲಿಲ್ಲ? ಹೌದು ಹೌದು, ನಿನ್ನಲ್ಲಿರುವ ಅಪ್ರತಿಮ ಶಕ್ತಿಯಿಂದ ನೀನು ಏನು ಬೇಕಾದರೂ ಸಾಧಿಸಬಹುದಾಗಿತ್ತು. ಮಂತ್ರ ಪ್ರಯೋಗವನ್ನು ಮರೆತಿರುವೆಯಾ? ಅದು ಸತ್ಯ ಹೇಳು ಶಿವಾನಿ, ಇದು ನಿನ್ನ ಅರಿವಿಗೆ ಬರದೆ ನಡೆದಿದ್ದೆ ಅಥವಾ ಭೂಲೋಕದಲ್ಲಿ ಮನುಷ್ಯ ಗುಣದ ಪ್ರಭಾವಕ್ಕೆ ಒಳಗಾಗಿ ನಾಗಲೋಕಕ್ಕೆ ಮೋಸ ಮಾಡುವ ಯೋಚನೆಯೇ? ನಾಗಮಾತಾ, ನಾನು ಏನೇ ಮಾಡಿದರೂ ನನ್ನ ಯಾವ ಶಕ್ತಿಗಳು ಕೆಲಸ ಮಾಡಲಿಲ್ಲ ನಾಗಮಾತಾ. ತ್ರಿಶೂಲ ನನ್ನ ಕೊರಳಿಗೆ ತಾಳಿ ಕಟ್ಟಿದ ಮೇಲೆ ನಾನು ಮೌನಿಯಾಗಿ ಬಿಟ್ಟೆ. ಏಕೆ ಹೀಗಾಯಿತು ಎಂದು ನನಗೆ ಇನ್ನೂ ತಿಳಿಯುತ್ತಿಲ್ಲ ನಾಗಮಾತಾ. ಅದೇ ನನ್ನ ಕಾಡುತ್ತಿರುವುದು. ತಪ್ಪು ಮಾಡಿಬಿಟ್ಟೆ ಶಿವಾನಿ. ಈಗಾಗಲೇ ಆದಿಶೇಷನನ್ನು ವಿವಾಹವಾಗಿರುವ ನೀನು ಈಗ ಮತ್ತೊಬ್ಬನನ್ನು ವರಿಸಿ ಈ ನಾಗಲೋಕವನ್ನು ಅಪವಿತ್ರ ಮಾಡಿಬಿಟ್ಟೆ. ತ್ರಿವಿಕ್ರಮ್, ನೀನ್ ಈ ತರ ಅಳೋದ್ರಿಂದ ಏನ್ ಉಪಯೋಗ? ಈ ತರ ಕಣ್ಣೀರಿಟ್ಟು ಸಮಯ ವ್ಯರ್ಥ ಮಾಡೋ ಬದಲು ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡು. ನನಗೆ ಅಡ್ವೈಸ್ ಮಾಡಕ್ ಬರ್ತಾ ಇದೆಯಾ? ನೋಡು ಮಾಯಂಗನೆ, ಬೇರೆಯವ್ರಿಗೆ ಬುದ್ಧಿವಾದ ಹೇಳೋದು ತುಂಬಾ ಸುಲಭ. ಅದನ್ನು ಅನುಭವಿಸ್ತಾ ಇರ್ತಾನಲ್ಲ, ಅವನು ಗೊತ್ತು ಕಷ್ಟ ಏನು ಅಂತ. ನನ್ನ ಪ್ರೀತಿನ ಕಳ್ಕೊಂಡಿದ್ದೀನಿ ನಾನು. ನಿನ್ಗಿದೆಲ್ಲ ಅರ್ಥ ಆಗ್ಬೇಕು. ಪ್ರೀತಿನ ನಾನು ಕಳ್ಕೊಂಡಿದ್ದೀನಿ. ಅದ್ರ ನೋವು ಕಷ್ಟ ಏನು ಅಂತ ನನ್ಗೂ ಗೊತ್ತಿದೆ. ನನಗೆ ಸಮಾಧಾನ ಮಾಡಕ್ಕೋಸ್ಕರ ನೀನು ಪ್ರೀತಿ ಕಳ್ಕೊಂಡಿದ್ದೆ ಅಂತ ಹೇಳ್ಬೇಡ. ಪ್ರೀತಿ ಕಳ್ಕೊಂಡವನು ಗೊತ್ತು ಅದ್ರ ಬೆಲೆ ಏನು ಅಂತ. ತ್ರಿವಿಕ್ರಮ್, ನನ್ ಪ್ರೀತಿ ಬಗ್ಗೆ ಮಾತಾಡೋ ಹಕ್ಕು ನಿನಗಿಲ್ಲ. ಅಷ್ಟಕ್ಕೂ ನನ್ ಪ್ರೀತಿ ಬಗ್ಗೆ ನಿನಗೇನ್ ಗೊತ್ತು? ಪ್ರೀತಿನ ಕಳ್ಕೊಂಡು ಒಂದ್ ದಿವ್ಸ ಕೂಡ ಆಗಿಲ್ಲ, ಅಷ್ಟಕ್ಕೆ ಇಷ್ಟೆಲ್ಲ ಆಡ್ತಾ ಇದ್ಯಾ? ನಾನು 23 ವರ್ಷದಿಂದ ನನ್ನ ಪ್ರೀತಿನ ಕಳ್ಕೊಂಡು ಪ್ರತಿ ದಿನ ಪ್ರತಿ ಕ್ಷಣ ಕೊರಗ್ತಾ ಇದ್ದೀನಿ. ಗೊತ್ತಾ ನಿನ್ಗೆ? ಗೊತ್ತಾ? ಪ್ರೀತಿನ ಕಳ್ಕೊಂಡಾಗ ನೋವಾಗೋದು ಸಹಜ, ಹಾಗಂತ ಕೈ ಕಟ್ಟಿ ಕೂರೋದು ದೊಡ್ಡ ತಪ್ಪು. ಇವಾಗ ನಾನೇನ್ ಮಾಡ್ಲಿ? ಪ್ರೀತಿನ ಕಳ್ಕೊಂಡಿದ್ದೀನಿ, ಅದ್ ಮತ್ತೆ ಸಿಗಕ್ ಸಾಧ್ಯನಾ? ಸಾಧ್ಯ. ಯಾವ ವಸ್ತು ಕಳ್ದೋಗುತ್ತೋ ಅದಕ್ಕೆ ಸಿಗೋ ಶಕ್ತಿನೂ ಇರುತ್ತೆ. ಅಂದ್ರೆ ನನ್ ಪ್ರೀತಿ ಮತ್ತೆ ಸಿಗುತ್ತಾ? ಸಿಗತ್ತೆ. ಸಿಗೋಕೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡು. ನನಗಿವಾಗಿರೋದು ಒಂದೇ ದಾರಿ. ಆ ತ್ರಿಶೂಲ್ನ ಹುಡುಕಿ ತುಂಡ್ ತುಂಡ ಕತ್ತರಿಸ್ಬೇಕು. ಅವಾಗ್ಲೇ ನಂಗೆ ಶಿವಾನಿ ಸಿಗೋದು. ಇವಾಗ್ಲೇ ಅವನ್ನ ಹುಡುಕಿ ಕತ್ತರಿಸ್ತೇನೆ.